ಯಾರು ಗ್ರಹಿಸಬಲ್ಲರು ಹೇಳ್ರಿ? ನಾವು ಏನ್ ಕೇಳಿವಿ? ಸ್ವಲ್ಪ ಸ್ವಲ್ಪನೇ ಕೇಳ್ತಾ ಇದೀವಿ ನಾವಿವತ್ತು. ಸ್ವಲ್ಪ ಸ್ವಲ್ಪನೇ ಈ ಪ್ರಕೃತಿಯಲ್ಲಿ ಇರುವಂತ ಅನೇಕ ಪದಾರ್ಥಗಳಲ್ಲಿ ಏನ್ರಿ, ಈ ನಿರ್ಮಾಣದಲ್ಲಿ ನಮಗೆ ಸ್ವಲ್ಪ ಸ್ವಲ್ಪ ಏನ್ ಹೇಳ್ರಿ, ಆ ಸ್ವಲ್ಪ ಸ್ವಲ್ಪ ಸುಂಜನಂಗ್ ಗಾಳಿ ಬರ್ತಾ ಇರ್ತದಲ್ರಿ, ಹೌದಲ್ರಿ? ಸುಂಜನಂಗ್ ಗಾಳಿ ಬರೋದ, ಆ ಗಾಳಿ ಸೌಂಡ್ ನಾವು ಕೇಳ್ತೀವಿ, ಹೌದಾ ಇಲ್ಲ ಪ್ರೇರಿ? ಗಾಳಿ ಸೌಂಡ್ ನಾವು ಕೇಳ್ತಾ ಇರ್ತೀವಿ. ಹಾಗೆ ಸ್ವಲ್ಪ ಸ್ವಲ್ಪ ಚಂದ್ರನ ಕಿರಣ ಆಗಿರ್ಬೋದು, ಸೂರ್ಯನ ಕಿರಣ ಆಗಿರ್ಬೋದು, ನಮ್ಗೆ ಸ್ವಲ್ಪ ಸ್ವಲ್ಪ ಮಾತ್ರ ಗೊತ್ತು, ಸ್ವಲ್ಪ ಮಾತ್ರ ನಮಗೆ ಗೊತ್ತು. ನೋಡ್ರಿ ಬರೆಯರಾಗಿರ್ತಕ್ಕಂಥ ಆತ್ಮೀಯರೇ, ಆಕಾಶ ಮಂಡಲದಲ್ಲಿ ಅವಾಗವಾಗ ಸೌಂಡ್ ಬರ್ತಾ ಇರ್ತದೆ. ಸೌಂಡು ಸಿಡಿಲು ಅಂತೀವಿ, ಗುಡುಗುತ್ತಾ ಇರ್ತದೆ, ಮಿಂಚು, ಏನ್ರಿ? ನೀವು ಆಲೋಚನೆ ಮಾಡಿದ್ರೆ ಬರೆಯರೆ, ಈ ಗುಡುಗು ಮಿಂಚು ಎಲ್ಲಿ ಬರ್ತದ್ರಿ? ಆಕಾಶದಲ್ಲಿ ಬರ್ತದೆ. ಇದು ಆಕಾಶ ಮಧ್ಯದಲ್ಲಿ ಎಷ್ಟೋ ಅಂತರವಿದೆ, ಎಷ್ಟೋ ಅಂತರವು, ಎಷ್ಟು ಅಂತರ ಅದನ್ನ ನಾವು ಲೆಕ್ಕಿಸಕ್ ಆಗಲ್ರಿ. ಎಷ್ಟೋ ಲಕ್ಷ ಕಿಲೋಮೀಟರ್ ದೂರ ಇದೆ ಆಕಾಶ, ನಮಗೂ ಆಕಾಶಕ್ಕೂ ಕೆಲವು ಲಕ್ಷ ಕಿಲೋಮೀಟರ್ ಅಂತರ, ಡಿಸ್ಟೆನ್ಸ್ ಇದೆ, ಅಂತರವಿದೆ. ಅಲ್ಲಿ ಆಗಿರುವಂತಹ ಗುಡುಗು ಶಬ್ದ ಇಲ್ಲಿ ಮನೆಯಲ್ಲಿರ್ತಕ್ಕಂಥ ಕೇಳುವಂತ ನಾವು ಏನ್ ಮಾಡ್ತೀವಿ? ಭಯ ಪಟ್ಟ ಬಿಡ್ತೀವಿ, ಭಯ ಪ್ರಾಂತರಾಗ್ಬಿಡ್ತೀವಿ ನಾವು. ಆ ಗುಡುಗು, ಆ ಮಿಂಚು, ಆ ಶಬ್ದವನ್ನು ಕೇಳ್ತಾ, ಗುಡುಗು ಮಿಂಚು ಅಂತೇಳಿ ಭಯ. ಕೆಲವರಂತೂ ಏನ್ ನಡುಗ್ತಾ ಇರ್ತಾರೆ, ಆ ಶಬ್ದನ ತಾಡ್ಕಲಾರ್ದೆ ನಡುಗುತ್ತಾ ಇರ್ತಾರೆ. ಅದು ಸ್ವಲ್ಪ ಮಾತ್ರ. ಎಷ್ಟೋ ಲಕ್ಷ ಕಿಲೋಮೀಟರ್ ದೂರದಲ್ಲಿ ಇರುವಂತ ಸಿಡಿಲು, ಆ ಗುಡುಗನ್ನು ನೋಡಿ ನಾವು ಕೇಳಿ ಭಯ ಪಡುವಾಗಲ್ಲ, ಸ್ವಲ್ಪನೇ ಕೇಳ್ತಾ ಇದೆ ನಮ್ಗೆ. ಒಂದು ವೇಳೆ ನಮ್ಮ ಮಾನವಿಯಲ್ಲಿ, ನಮ್ಮ ಮನೆ ಪಕ್ಕದಲ್ಲಿ ಆ ಸಿಡಿಲು, ಆ ಸೌಂಡು, ಆ ಗುಡುಗು ಇತ್ತಂತಾರೆ, ಏನಾಗ್ತೀರಿ ನಾವು? ಹಾರ್ಟ್ ಅಟ್ಯಾಕ್ ಆಗಿ ಸತ್ತೋಗ್ಬಿಡ್ತೀವಿ ನಾವು. ಆ ಶಬ್ದನ ತಡ್ಕೊಳ್ಳೋಷ್ಟು ನಮ್ಮ ಕೈಯಲ್ಲಿ ಇದೆ, ನಮ್ಮ ಕೈಯಲ್ಲಿ ಆಗುತ್ತದ, ಆ ಶಕ್ತಿ